ಒಂದು ಬಕೆಟ್ ಹ್ಯಾಟ್ ಟ್ರೈ ಮಾಡಿದ್ದಕ್ಕೆ ಹೀಗಂತಾರಂತ ಅಂದ್ಕೊಂಡೇ ಇರಲಿಲ್ಲ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಗೆ ಬಂದಾಗೆಲ್ಲ ನನಗೆ ಯಾವಾಗಲೂ ಮಲ್ಲೇಶ್ವರಂಗೆ ಶಾಪಿಂಗ್ಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ನಾವು ಹೋಗಿದ್ದು ಸ್ಯಾಟರ್ಡೇ. ತುಂಬ ಜನ ಇದ್ದರು, ತುಂಬ ಸ್ಟಾಲ್ಸ್ ಕೂಡ ಇದ್ವು. ನಾವು ಏನು ನೋಡಿದ್ರು ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಎಲ್ಲ ನೋಡಿದ್ನೆಲ್ಲ ತೊಗೊಂಡು ಪೇಟಿಎಮ್ ಮಾಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಝೀರೋವರೆಗೂ ಹೋಗ್ಬಿಟ್ಟಿತ್ತು. ಬಟ್ ಎನಿವೇಸ್ ಐ ಆಮ್ ಹ್ಯಾಪಿ ದೋ. ಅದೇನೇನು ನೋಡಿದ್ವಿ ಅದನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಹಾಗೆ ಒಂದು ಮೈಸೂರು ಸಿಲ್ಕ್ ಎಕ್ಸಿಬಿಷನ್ ಇತ್ತು. ಒಳಗೆ ಹೋಗಿ ನೋಡೋಣ. ಅಟ್ಲೀಸ್ಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಆದರೂ ಹೋಗಿ ನೋಡೋಣ ಅಂತ ಹೋಗಿ ನೋಡಿದ್ರೆ ಒಂದೊಂದ್ರದ್ದು ಪ್ರೈಸಸ್ ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ಥರ ಒಂದು ಎಕ್ಸಿಬಿಷನಿಗೆ ಹೋಗಿದ್ದು. ಜನ ಜಾಸ್ತಿ ಇದ್ದಿದ್ದು ನೋಡಿ ನಾವು ಹೋಗಿ ನೋಡಿದ್ರೆ 6,000 ನಾನು 800 ನೋಡಿಬಿಟ್ಟು ಫುಲ್ಲು ಅಂತ ಬಾಯ್ ಕಲಿತಿದ್ದೀನಿ. ಬಟ್ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿದ್ವು, ಒಂದಕ್ಕಿಂತ ಇನ್ನೊಂದು ತುಂಬ ಚೆನ್ನಾಗಿದ್ವು. ನಮ್ಗೆ ಅದ್ರ ಹೈಪ್ ಏನಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಬಟ್ ದ ಪ್ರೈಸಸ್ ವಿ ಕುಡೆಂಟ್ ಅಫೋರ್ಡ್ ಇಟ್. ನಮ್ಗೆ ಅದಷ್ಟು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕ್ರೇಪ್ ಸಿಲ್ಕ್ ನೋಡೋಣ ಅಂತ ಬೇರೆ ಶಾಪಿಗೆ ಹೋಗಿಬಿಟ್ಟು ಒಂದೆರಡು ಕ್ರೇಪ್ ಸಿಲ್ಕ್ಸ್ ತೊಗೊಂಡ್ವಿ. ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಸ್ವಲ್ಪ ಮೈಸೂರು ಸಿಲ್ಕ್ ವೈಬೇ ಕೊಡುತ್ತೆ ಅಂತ ನಾವು ಎರಡನ್ನು ತೊಗೊಂಡ್ವಿ. ಆಮೇಲೆ ಶಾರ್ಟ್ ಕುರ್ತೀಸ್ನ ಬೈ ಮಾಡಿದ್ವಿ. ಆಮೇಲೆ ಬಕೆಟ್ ಹ್ಯಾಟ್ ಟ್ರೈ ಮಾಡೋಣ ಅಂತ ನಮ್ಮ ಅಕ್ಕ ಹೋದ್ಲು. ಬಟ್ ಅದು ಬಕೆಟ್ ಹ್ಯಾಟ್ಗಿಂತ ಏನೋ ಬೇರೆ ಥರ ಕಾಣಿಸ್ತಿತ್ತು. ಇದರಿಂದ ನಾವು ಬೈಸ್ಕೊಂಡ್ವಿ ಕೂಡ, ಬರೀ ಫೋಟೋ ತೊಗೊಳಕ್ಕೆ ತೊಗೊಳ್ತಾ ಇದ್ದೀರಾ ಅಂತ. ಆಮೇಲೆ ಜ್ಯುವೆಲ್ಲರೀಸ್ ಎಲ್ಲ ನೋಡೋಕ್ಕೆ ಹೋದ್ವಿ. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಬಟ್ ನಮಗೇನು ಸದ್ಯಕ್ಕೇನು ಬೇಡ ಅನ್ನೋಕ್ಕೋಸ್ಕರ ನಾವೇನು ತೊಗೊಂಡಿಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮಲ್ಲೇಶ್ವರಂ ಬಂದರೆ ಮಾತ್ರ ಫುಲ್ ಟೈಮ್ ಪಾಸ್ ಆಗುತ್ತೆ. ಅದು ನಿಮ್ಮ ಕಸಿನ್ಸ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಳೆ ತೊಗೊಂಡು ನಮ್ಮ ಅಕ್ಕ ನೋಡಿ ಇಲ್ಲಿ ಎಷ್ಟು ಸುಸ್ತಾಗಿಬಿಟ್ಟಿದ್ದಾಳೆ, ಫುಲ್ ಎಲ್ಲ ಬ್ಯಾಗ್ ತೊಗೊಂಡು. ಆ್ಯಂಡ್ ದೆನ್ ವಿ ಪ್ಯಾಕ್ಡ್ ಅವರ್ ಗುಡೀಸ್ ಆ್ಯಂಡ್ ವೆಂಟ್ ಟು ಅವರ್ ಹೋಮ್. ಬಾಯ್. ಇನ್ನಷ್ಟು ಇದೇ ಥರ ವೀಡಿಯೋಸ್ಗಾಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಕೂಡ ಮಾಡಿ.